ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟೇ ಆಗಿರೋ ಫಾರ್ಮ್ ಹೌಸ್ ಹೊರಗಡೆ ಗ್ರೀನರಿ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ವಾಕ್ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂತ ಹೋಗಿದ್ದು. ಅವ್ರು ಕಾಫಿ ಜೊತೆ ಸ್ನ್ಯಾಕ್ಸಿಗೆ ಅಂತ ಬ್ರೆಡ್ ಕೇಕ್ ತೊಗೊಂಡು, ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಮಕ್ಕಳಿಗೆ ಕಾಫಿ ಎಲ್ಲ ಬೇಡ ಅಂತ ಹಾಲು ಕೊಡಿಸ್ತು. ಫಾರ್ಮ್ ಹೌಸ್ ಹೊರಗಡೆ ತೆಂಗಿನ ಮರ, ಮಾವಿನ ಮರ ಎಲ್ಲ ಹಾಕಿರೋದ್ರಿಂದ ನೋಡ್ಕೊಬರೋಣ ಅಂತ ಹೋಗಿದ್ದು. ಅಲ್ಲಿ ಮಾವಿನಕಾಯಿ ನೋಡಿ ಒಂದೆರಡು ಕಿತ್ಕೊಬಂದೆ. ನೆಕ್ಸ್ಟ್ ಹೋಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಫಾರ್ಮ್ ಹೌಸ್ ಚೆಕ್ಔಟ್ ಮಾಡೋ ಮುಂಚೆ ಒಂದ್ಸಲಿ ಫಾರ್ಮ್ ಹೌಸ್ನ ನಿಮಗೂ ಶೇರ್ ಮಾಡೋಣ, ಹೇಗಿತ್ತು ಅಂತ ತೋರಿಸೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ಫಾರ್ಮ್ ಹೌಸ್ ಅಂತೂ ತುಂಬ ಚೆನ್ನಾಗಿತ್ತು. ಫಾರ್ಮ್ ಹೌಸ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ರೆಡಿಯಾಗಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಮಾದೇವಪುರ ಶೂಟಿಂಗ್ ಪಾಯಿಂಟ್ ಹತ್ರ. ಅಲ್ಲಿ ವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ಹಸಿರು, ತುಂಬ ಕೂಲಾಗಿತ್ತು. ತುಂಬ ಫಿಲಮ್ ಶೂಟಿಂಗ್ ಎಲ್ಲ ನಡೆದಿದೆಯಂತೆ. ಮಂಡ್ಯದ ಗಂಡು, ಉಪ್ಪಿಟ್ಟು, ಈ ಥರ ಮೂವಿ ಶೂಟಿಂಗ್ ಎಲ್ಲ ಇಲ್ಲಿ ನಡೆದಿದೆಯಂತೆ. ಅದೆಲ್ಲ ನೋಡಿಕೊಂಡು ರಿಟರ್ನ್ ಹೊರಟೋ. ಸ್ವಲ್ಪ ಮುಂದೆ ವ್ಯೂಸ್ ಚೆನ್ನಾಗಿದೆ ಅಂತ ಬ್ರಿಡ್ಜ್ ಹತ್ರ ನಿಲ್ಲಿಸಿದ್ರು. ಮಕ್ಕಳನ್ನ ಯಾರನ್ನೂ ಕರ್ಕೋಗ್ಲಿಲ್ಲ ಕೆಳಗಡೆ. ನಾವೇ ಹೋಗಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಬಂದೋ. ಈ ಸೈಡೆಲ್ಲ ಕಬ್ಬು, ಭತ್ತ, ತೆಂಗು ಇದೇ ಥರ ಜಾಸ್ತಿ ಬೆಳೆಯೋದು. ಎಲ್ಲಿ ನೋಡಿದ್ರು ಹಸಿರಾಗೇ ಇತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಹೊರಟಿದ್ದು ಗರಿಘಟ್ಟ ಟೆಂಪಲ್ಗೆ. ಅಲ್ಲಿ ಬೆಟ್ಟ ಹತ್ತಕ್ಕೆ ಸ್ಟೆಪ್ಸ್ ಇತ್ತು. ನಾವು ಕಾರಲ್ಲೇ ಬಂದಿರೋದ್ರಿಂದ ಕಾರಲ್ಲೇ ಬೆಟ್ಟ ಹತ್ತೋ. ಈ ದೇವಸ್ಥಾನ ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಒಳಗಡೆ ಅಂತೂ ತುಂಬ ಚೆನ್ನಾಗಿತ್ತು. ದೇವರಿಗೆ ಹಾಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು 5 ನಿಮಿಷ ಕೂತು ಹೊರಗಡೆ ಬಂದೋ. ಹೊರಗಡೆ ವ್ಯೂಸ್ ಅಂತೂ ಅಲ್ಟಿಮೇಟ್. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಅದೆಲ್ಲ ನೋಡಿಕೊಂಡು ಅಲ್ಲೇ ಜ್ಯೂಸ್ ಕುಡ್ಕೊಬರೋಣ ಅಂತ ಹೋದೋ. ಜ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅಲ್ಲೇ ಕಬ್ಬು ಬೆಳೆಯೋದ್ರಿಂದ ಫ್ರೆಶ್ ಆಗಿತ್ತು. ನೀವೇನಾದರೂ ಹೋದರೆ ಒಂದ್ಸಲಿ ಟ್ರೈ ಮಾಡಿ ಗರಿಘಟ್ಟ ಟೆಂಪಲ್. ನೆಕ್ಸ್ಟ್ ಹೋಗಿದ್ದು ನಿಮಿಷಂಬ ಟೆಂಪಲ್ಗೆ. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೋ. ಅಲ್ಲಿ ತರಕಾರಿ ಅಂತೂ ಎಷ್ಟು ಚೆನ್ನಾಗಿ ಜೋಡಿಸಿದ್ರು. ಅದಕ್ಕೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಕಡಲೆಕಾಳು ಉಸ್ಲಿನೂ ಮಾರ್ತಾಯಿದ್ರು. ನಾವು ತೊಗೊಂಡು ತಿನ್ಕೊಂಡು ಅಲ್ಲಿಂದ ಹೊರಟೋ. ನೆಕ್ಸ್ಟ್ ಹೋಗಿದ್ದು ಕಾರ್ ಮ್ಯೂಸಿಯಂ ಪಯಣ ಕಡೆ. ಮೈಸೂರಿಗಂತೂ ತುಂಬ ಸಲ ಬಂದಿದ್ದೀವಿ, ಆದರೆ ಪ್ರಯಾಣಗೆ ಒಂದು ಸಲಿನೂ ವಿಸಿಟ್ ಮಾಡಿರಲಿಲ್ಲ. ಫೈನಲಿ ಹೋದೋ. ಹೊರಗಡೆ ಎಲ್ಲ ಫೋಟೋ ತೆಗೆಸ್ಕೊಂಡು ಒಳಗಡೆ ಹೋದೋ. ಒಳಗಡೆ ಕಾರ್ ಮ್ಯೂಸಿಯಂ ನೋಡಿ ಫುಲ್ ಖುಷಿಯಾಗೋಯ್ತು. ಎಷ್ಟು ಹಳೇ ಕಾಲದ ವೆಹಿಕಲ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಅದೆಲ್ಲ ನೋಡಿಕೊಂಡು ನಿಮಗೂ ಶೇರ್ ಮಾಡ್ತೀನಿ, ನೋಡ್ಕೊಬನ್ನಿ.
ನೋಡಿಕೊಂಡು ರಿಟರ್ನ್ ಹೊರಟಿದ್ದು ಫೋರಮ್ ಮಾಲ್ಗೆ. ಅಲ್ಲಿ ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಆಡಿಸ್ತು. ನಾವು ಹಾಗೆ ಶಾಪಿಂಗ್ ಎಲ್ಲ ಮಾಡ್ದೋ, ಅದ್ರ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಮಕ್ಕಳಂತೂ ಗೇಮ್ಸ್ ಆಡ್ತಾ ಫುಲ್ ಬ್ಯುಸಿಯಾಗಿದ್ದರು. ಎಷ್ಟು ಎಂಜಾಯ್ ಮಾಡಿದರು ಅಂದರೆ ತುಂಬ ಎಂಜಾಯ್ ಮಾಡಿದರು. ಇವತ್ತಿನ ಡೇ ಹೀಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.